ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ದಿಢೀರ್ ಅವಲಕ್ಕಿ ಇಡ್ಲಿ ತುಂಬಾ ರುಚಿಯಾಗಿರುವಂಥ, ಎಲ್ಲರೂ ಇಷ್ಟಪಡುವಂಥ ಇಡ್ಲಿ ಒಂದು ಸಾರಿ ಮಾಡಿದರೆ ವಾರದಲ್ಲಿ 4 ರಿಂದ 5 ಸಾರಿ ಇದನ್ನೇ ಮಾಡ್ತೀರಾ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ಬನ್ನಿ, ಹಾಗಾದರೆ ಈ ಅವಲಕ್ಕಿ ಇಡ್ಲಿಯನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ಮೀಡಿಯಂ ಗಾತ್ರದ ಅವಲಕ್ಕಿ 1 ಕಪ್ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರೋದು ಒಂದು ಪಾತ್ರೆಯಲ್ಲಿ ಹಾಕೊಂಡೆ. ಸೇಮ್ ಕ್ವಾಂಟಿಟಿ 1 ಕಪ್ ಉಪ್ಪಿಟ್ಟು ರವೆ, ಇದನ್ನ ಬಾಂಬೆ ರವೆ ಕೂಡ ಅಂತಾರೆ, ಅದನ್ನ ಇನ್ನೊಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ. 1 ಕಪ್ ಅವಲಕ್ಕಿ, 1 ಕಪ್ ರವೆ. ಹತ್ತಿರದಿಂದ ತೋರಿಸ್ತೇನೆ ನೋಡಿ, ರವೆ ಈ ಥರ ಇರಬೇಕು. ಈ ಎರಡನ್ನು 2 ಸಾರಿ ನೀರು ಹಾಕಿ ನೀಟಾಗಿ ನಾವು ತೊಳ್ಕೊಂಡು ಬರಬೇಕು. ಚೆನ್ನಾಗಿ ನೀರನ್ನು ಬಸಿಬೇಕು ಬಂಧುಗಳೇ. ತೊಳೆದಾದ ನಂತರ ನೀರಿನ ಅಂಶ ಏನೂ ಉಳಿಸಬಾರ್ದು ಇದರಲ್ಲಿ ಬಂಧುಗಳೇ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಇದು ಚಿಲ್ಡ್ರನ್ ಮತ್ತು ಬ್ಯಾಚುಲರ್ ಫೇವ್ರೇಟ್ ಡಿಶ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದಕ್ಕೆ ಚಟ್ನಿ ಸಾಂಬಾರು ಏನೂ ಬೇಕಾಗಿಲ್ಲ. ಲಂಚ್ ಬಾಕ್ಸ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಪರ್ಫೆಕ್ಟ್ ಲಂಚ್ ಬಾಕ್ಸ್ ರೆಸಿಪಿ ಬಂಧುಗಳೇ ಇದು. ನಂತರ ನೋಡಿ, ನಾವು ನೀರನ್ನೆಲ್ಲ ಬಸ್ಕೊಂಡು ಬಂದಿದ್ದೀವಿ. ಅದರಲ್ಲಿ 1 ಕಪ್ ರವೆಗೆ 1 ಕಪ್ಪಿನಷ್ಟು ಗಟ್ಟಿ ಮೊಸರು ಫ್ರೆಶ್ ಆಗಿರೋದು. ಅವಲಕ್ಕಿಗೆ ಅರ್ಧ ಕಪ್ ಮೊಸರು, 3/4 ಕಪ್ ನೀರನ್ನು ಹಾಕೊಂಡೆ. ಇವಾಗ ರವೆ ಮತ್ತು ಮೊಸರನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮೊದಲೇ ಹೇಳಿದ ಹಾಗೆ ರವಾದಲ್ಲಿ ಎಷ್ಟು ನೀರು ಇರಬಾರ್ದು ಬಂಧುಗಳೇ. ನೀರಿತ್ತು ಅಂದರೆ ಜಾಸ್ತಿ ನೀರಾಗುತ್ತೆ. ಹಾಗಾಗಿ ನೀಟಾಗಿ ಕಂಪ್ಲೀಟಾಗಿ ನೀರನ್ನು ನಾವು ತೆಗೆದುಬಿಟ್ಟು ಅದರಲ್ಲಿ ಮೊಸರನ್ನು ಹಾಕಿ ನಾವು ಕಲಿಸ್ಕೋಬೇಕು. ಆದಷ್ಟು ಫ್ರೆಶ್ ಮೊಸರನ್ನು ಯೂಸ್ ಮಾಡ್ಕೊಳ್ಳಿ, ಗಟ್ಟಿ ಮೊಸರನ್ನು ಯೂಸ್ ಮಾಡ್ಕೊಳ್ಳಿ. ಟೇಸ್ಟ್ ಅವಾಗ ಸಖತ್ತಾಗಿರುತ್ತೆ. ಈಗ ನೋಡ್ರಿ, ನಾವು ಅವಲಕ್ಕಿಯಲ್ಲಿ ಅರ್ಧ ಕಪ್ ಮೊಸರು ಯಾಕೆ ಹಾಕಿದೆ ಅಂತಂದರೆ, ಅರ್ಧ ಕಪ್ ಮೊಸರು 3/4 ಕಪ್ ನೀರು ಹಾಕೋದ್ರಿಂದ ನಾವು ಮೀಡಿಯಂ ಗಾತ್ರದ ಅವಲಕ್ಕಿ ಇರೋದ್ರಿಂದ ಸಾಫ್ಟಾಗಿ ನೆನೆಯುತ್ತೆ. ಬರೇ ಮೊಸರನ್ನೆಲ್ಲ ಆದರೆ ಅವಲಕ್ಕಿ ನೆನೆಯಲ್ಲ. ಹಾಗಾಗಿ ಅರ್ಧ ಕಪ್ ಮೊಸರು, 3/4 ಕಪ್ ನೀರನ್ನು ಹಾಕಿ ಮುಚ್ಚಿಟ್ಟಿದ್ದೀನಿ. ಈ ಕಡೆಗೆ ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆಯಲ್ಲಿ 2 ಸ್ಪೂನ್ ಎಣ್ಣೆಯನ್ನು ಹಾಕೊಂಡೆ. 1 ಸ್ಪೂನಷ್ಟು ಜೀರಿಗೆ, 1.5 ಸ್ಪೂನಷ್ಟು ಉದ್ದಿನಬೇಳೆ, 1.5 ಸ್ಪೂನಷ್ಟು ಹೆಸರು ಬೇಳೆಯನ್ನು ಹಾಕ್ಕೊಂಡು ಅದು ಫ್ರೈ ಆದ ನಂತರ 1-2 ಕಡ್ಡಿಯಷ್ಟು ಫ್ರೆಶ್ ಆಗಿರುವ ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಸಖತ್ತಾಗಿರುತ್ತೆ ಬಂಧುಗಳೇ, ಒಂದು ಸಾರಿ ಟ್ರೈ ಮಾಡಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, 2 ರಿಂದ 3 ಹಸಿ ಮೆಣಸಿನ್ಕಾಯಿ, 1 ಕೆಂಪು ಮೆಣಸಿನ್ಕಾಯಿನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕೊಂಡೆ. ನಿಮ್ಮ ಖಾರ ನೋಡಿಕೊಂಡು ನೀವು ಮೆಣಸಿನ್ಕಾಯಿನ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ನಮ್ಮ ಈ ಕ್ವಾಂಟಿಟಿಗೆ ಇಷ್ಟು ಖಾರ ನಮಗೆ ಕರೆಕ್ಟ್ ಆಗುತ್ತೆ. ಯಾಕಂದರೆ ಉಪ್ಪು ಖಾರ ಸ್ವಲ್ಪ ಕರೆಕ್ಟ್ ಆಗಿದ್ರೆ ತುಂಬಾ ರುಚಿಯಾಗಿರುತ್ತೆ ಬಂಧುಗಳೇ. ನಂತರ ನೋಡಿ, ಚೆನ್ನಾಗಿ ನಮ್ಮ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ದೊಡ್ಡ ಗಾತ್ರದ 1 ಈರುಳ್ಳಿಯನ್ನು ಮೀಡಿಯಂ ಗಾತ್ರದಲ್ಲಿ ಕಟ್ ಮಾಡಿಟ್ಕೊಂಡಿದ್ದೆ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಂಧುಗಳೇ. ನಿಮ್ಮದು ಈರುಳ್ಳಿ ಚಿಕ್ಕದು ಮೀಡಿಯಂ ಗಾತ್ರದಿದ್ದರೆ 2 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕೊಳ್ಳಿ. ನೀವು ಎಷ್ಟು ಈರುಳ್ಳಿ ಹಾಕೊಂಡ್ರೂ ಕೂಡ ಆಗುತ್ತೆ. ಹೆಚ್ಚು ಹಾಕೋಬಹುದು, ಕಮ್ಮಿನೂ ಹಾಕೋಬಹುದು, ಏನು ತೊಂದರೆ ಏನಿಲ್ಲ. ಇದು ಲೈಟಾಗಿ ಫ್ರೈ ಮಾಡ್ಕೋಬೇಕು. 2 ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು. ನಮ್ಗೆ ಈರುಳ್ಳಿ ಹಸಿ ವಾಸನೆ ಹೋಗ್ಬೇಕಷ್ಟೇ. ಅದರಲ್ಲಿ 1 ಚಿಟಿಕೆ ಉಪ್ಪನ್ನು ಹಾಕೊಂಡಿದ್ದೀನಿ. ಯಾಕಂದರೆ ನಾವು ಮಸಾಲೆಯಲ್ಲಿ ಆಲ್ರೆಡಿ ಉಪ್ಪು ಹಾಕೊಂಡಿದ್ದೀವಿ. ಹಾಗಾಗಿ 1 ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಟ್ಟೆ. ಈ ಕಡೆ ನಾವು ನೆನೆಸಿಟ್ಟಿರುವಂಥ ಅವಲಕ್ಕಿ ಚೆನ್ನಾಗಿ ನೆಂದು ದಪ್ಪ ಆಗಿದೆ. ನಿಮಗೆ ಕಾಣ್ತಾ ಇದೆ ಅಲ್ವಾ ಎಷ್ಟು ದಪ್ಪ ಆಗಿದೆ ಅಂತ. ಅದನ್ನು ಎಲ್ಲಾನು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕೋತಾ ಇದ್ದೀನಿ. ಇದಕ್ಕೆ ರುಚಿಗೆ ಅನುಸಾರ ನಾವು ಇವಾಗ ಉಪ್ಪನ್ನು ಸೇರಿಸ್ಕೊತೀವಿ. ಅಲ್ಲಿ 1 ಚಿಟಿಕೆ ಉಪ್ಪನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಹಾಕೋತಾ ಇದ್ದೀನಿ ನೋಡಿ, ನಾನು ಎಷ್ಟು ಬೇಕಷ್ಟು 1.5 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಡು ಬಂದೆ. ಅಂದರೆ ನೋಡ್ರಿ, ಸ್ವಲ್ಪ ನುಣ್ಣಗೆ ಮಾಡ್ಕೋಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ಅದನ್ನು ಇವಾಗ ಒಂದು ಪಾತ್ರೆಯಲ್ಲಿ ತೆಗಿತಾ ಇದ್ದೀನಿ. ಗಟ್ಟಿಗೆ ಇರಲಿ ಬಂಧುಗಳೇ, ಇದು ನೀರು ಇರಬಾರ್ದು. ನಾವು ಎಕ್ಸ್ಟ್ರಾ ನೀರನ್ನು ಹಾಕದೆ ನಾವು ಅವಲಕ್ಕಿ ನೆಂದಿರುತ್ತಲ್ವ ಅದನ್ನೇ ಗ್ರೈಂಡ್ ಮಾಡ್ಕೊಂಡು ಬರಬೇಕು. 1 ಸ್ಪೂನಷ್ಟು ನಾವು ಮಿಕ್ಸಿ ಜಾರ್ಗೆ ಹತ್ತಿರುತ್ತಲ್ವ ಅದರಲ್ಲಿ ನೀರನ್ನು ಹಾಕೊಂಡಿದ್ದೀನಿ. ಈ ಕಡೆಗೆ ನೋಡಿ, ನಮ್ಮ ರವೆ ಕೂಡ ಚೆನ್ನಾಗಿ ಸಾಫ್ಟಾಗಿ ಮೊಸರಿನಲ್ಲಿ ನೆಂದ್ಕೊಂಡಿದೆ. ಅದನ್ನು ಕೂಡ ಇದರಲ್ಲಿ ನಾನೀಗ ಸೇರಿಸ್ಕೊತಾ ಇದ್ದೀನಿ. ಗಮನ ಇರಲಿ ಬಂಧುಗಳೇ, ನಿಮ್ದು ಏನಾದರೂ ರವಾದಲ್ಲಿ ನೀರೇನಾದರೂ ಉಳಿದಿತ್ತು, ಜಾಸ್ತಿ ನೀರು ನಿಂತಿತ್ತು ಮೇಲೆ ಅಂತಂದರೆ ನೀರನ್ನು ಇವಾಗ ತಕ್ಕೊಂಬಿಡಿ. ಬೇಕಂದರೆ ಆಮೇಲೆ ಹಾಕೋಬಹುದು. 1 ಕಪ್ ಕ್ಯಾರೆಟ್ ತುರಿಯನ್ನು ಹಾಕೋತಾ ಇದ್ದೀನಿ. ಈ ಕಡೆಗೆ ನೋಡಿ, ಗ್ಯಾಸ್ ಹಚ್ಬಿಟ್ಟು 2 ಕಪ್ ನೀರನ್ನು ಹಾಕಿ 2 ಗ್ಲಾಸ್ ಹಾಕ್ತಾ ಇದ್ದೀನಿ ಬಂಧುಗಳೇ. ಅರ್ಧ ಲೀಟರ್ನಷ್ಟು ಕುಕ್ಕರ್ ಪಾತ್ರೆಯಲ್ಲಿ ನೀರನ್ನು ನಾನು ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡೆ. ಈ ನಂತರ ನಾವು ಇಡ್ಲಿ ಹಿಟ್ಟಿನಲ್ಲಿ 1 ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಹಾಗೆ ನಾವು ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಈರುಳ್ಳಿ ಎಲ್ಲ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಬಿಸಿದನ್ನು ಹಾಕೊಳ್ಳಿಕ್ಕೆ ಹೋಗಬೇಡಿ, ತಣ್ಣಗಿರೋದನ್ನೇ ಹಾಕೊಳ್ಳಿ.
ನಂತರ ಇಲ್ಲಿ 1 ಚಿಟಿಕೆಯಷ್ಟು ಕುಕ್ಕಿಂಗ್ ಸೋಡಾ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಖಂಡಿತ ಹಾಕೊಳ್ಳಿಕ್ಕೆ ಹೋಗಬೇಡಿ. ಇಲ್ಲಿ ನಾವು ಇನ್ಸ್ಟಂಟಾಗಿ ಮಾಡ್ತಿರೋದ್ರಿಂದ ಒಂದೇ ಒಂದು ಚಿಟಿಕೆಯಷ್ಟು ಹಾಕೊತಾ ಇದ್ದೀನಿ. ನೀವು ಹಾಕೊಳ್ಳಿಲ್ಲ ಅಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಹಾಕೊಳ್ಳೇಬೇಕು ಅಂತಿಲ್ಲ. ನಾನು ಸ್ವಲ್ಪ ಹಾಕೊಂಡಿದ್ದೀನಿ. ಇವಾಗ ಚೆನ್ನಾಗಿದೆ, ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ನಮ್ಮ ಇಡ್ಲಿ ಹಿಟ್ಟಿನ ಬ್ಯಾಟರ್ ನೋಡ್ರಿ, ಪರ್ಫೆಕ್ಟ್ ಆಗಿರುವಂಥ ಬ್ಯಾಟರ್ ರೆಡಿ ಆಯಿತು. ನೋಡಿದ್ರಲ್ವಾ, ಇದು ಪರ್ಫೆಕ್ಟ್ ಆಗಿದೆ ನಮ್ಮ ಬ್ಯಾಟರ್. ಇಷ್ಟು ಸ್ಮೂತ್ ಆಗಿರುತ್ತೆ, ಎಷ್ಟು ರುಚಿಯಾಗಿರುತ್ತೆ ಅಂದರೆ ಬಂಧುಗಳೇ, ಒಂದ್ಸಾರಿ ನೀವು ಮಾಡಿ ನೋಡಿಕೊಂಡ್ರೆ ನಿಮಗೆ ಅದು ರುಚಿ ಹೇಗಿದೆ ಅಂತ ಗೊತ್ತಾಗುತ್ತೆ. ನೀವು ಒಂದ್ಸಾರಿ ಮಾಡಿ ನೋಡಿಕೊಂಡು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ತಿಳಿಸಿ. ಈಗ ನೋಡ್ರಿ, ನಾವು ಈಗ ಎಣ್ಣೆಯನ್ನು ಅಪ್ಲೈ ಮಾಡೋಕ್ಕೋಸ್ಕರ ಬ್ರಷಿಗೆ ಒಂದೇ ಒಂದ್ಸಲ ಎಣ್ಣೆಯನ್ನು ಅದ್ದುಕೊಂಡು 4 ಇದಕ್ಕೆ ನಾನು ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟೆ. ಹೀಗೆ ಇಡ್ಲಿ ಪಾತ್ರೆಗೆ ನಾವು ಎಣ್ಣೆಯನ್ನು ಹಚ್ಕೊಂಡು ಇಡ್ಲಿ ಹಿಟ್ಟನ್ನು ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಒಂದೊಂದು ಸ್ಪೂನ್ ಹಿಟ್ಟನ್ನು ಹಾಕಿದರೆ ಸಾಕು ಬಂಧುಗಳೇ. ಇವಾಗ ನೋಡಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೊಂದು ಸ್ಪೂನ್ ನಾನಿಲ್ಲಿ ಬ್ಯಾಟ್ರನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ನಾವು ಮಸಾಲೆ ಎಲ್ಲ ಹಾಕಿ ಮಾಡಿರೋದ್ರಿಂದ ಇದಕ್ಕೆ ಸಾಂಬಾರು ಮತ್ತು ಚಟ್ನಿ ಅವಶ್ಯಕತೆ ಇರಲ್ಲ ಬಂಧುಗಳೇ. ಬೇಕು ಅಂದರೆ ನೀವು ನಿಮ್ಮ ಇಷ್ಟವಾದ ಚಟ್ನಿ ಮತ್ತು ಮೊಸರಿನ ಜೊತೆಗೆ ಕೂಡ ನೀವು ಸರ್ವ್ ಮಾಡ್ಕೋಬಹುದು. ಇದು ಸೂಪರ್ ಆಗಿರುತ್ತೆ. ಲಂಚ್ ಬಾಕ್ಸ್ಗೆ, ಬ್ಯಾಚುಲರ್ಸ್ಗಂತೂ ವರ್ಕ್ ಹೋಮ್ವರ್ಕ್ಗೆ ಅಂತೂ ತುಂಬಾ ಉಪಯುಕ್ತ ಆಗುತ್ತೆ ಬಂಧುಗಳೇ. ತಪ್ಪದೆ ಒಂದ್ಸಾರಿ ಟ್ರೈ ಮಾಡಿ. ಈಗ ನೋಡಿ, ನಾವು ಈಗ ಇಡ್ಲಿಯನ್ನು ಒಂದು ಪ್ಲೇಟ್ನಿಂದ ಇನ್ನೊಂದು ಪ್ಲೇಟಿಗೆ ಇಡಬೇಕಾದ್ರೆ ಅಬ್ಸರ್ವ್ ಮಾಡಿ, ನಮ್ಮ ಹೋಲ್ ಇರೋದು ಇಡ್ಲಿಗೆ ಕ್ರಾಸ್ನಲ್ಲಿರಬೇಕು, ಆ ಥರ ಇಟ್ಕೊತಾ ಬರಬೇಕು. ಇವಾಗ ನೋಡ್ರಿ, ಎಲ್ಲ ಇಡ್ಲಿ ನಾನು ಪಾತ್ರೆಗೆ ಹಾಕ್ಕೊಂಡೇ ಇದ್ದೀನಿ. ಇದನ್ನು ಕುದಿಯುವಂಥ ನೀರಿನಲ್ಲಿ ಹಾಕಿ ಇಟ್ಟು ಮುಚ್ಚಿ ನಾವೊಂದು 10 ನಿಮಿಷ ಹೈ ಫ್ಲೇಮ್ನಲ್ಲಿ ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ. ನಮ್ಮ ಕುಕ್ಕರ್ ಆಗಿರೋದ್ರಿಂದ ನಮ್ಮ ವಿಜಿಲ್ ಬರುತ್ತೆ. ಕುಕ್ಕರ್ ಇರಲಾರವರು ನೀಟಾಗಿ ಮುಚ್ಚಳವನ್ನು ಮುಚ್ಚಿ ಒಂದು 10 ನಿಮಿಷ ಹೈ ಫ್ಲೇಮ್ನಲ್ಲಿ 2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಬಂಧುಗಳೇ. ನಾವು ತೊಗೊಂಡಿರುವಂಥ ಕ್ವಾಂಟಿಟಿ ಚಿಕ್ಕ ಕಪ್ಪಿನಿಂದ 1 ಕಪ್, ಅದರಲ್ಲಿ 20 ಇಡ್ಲಿ ಆಗಿವೆ ಬಂಧುಗಳೇ. ನೋಡ್ತಾ ಇದ್ದೀರಲ್ವ, ಸೂಪರ್ ಆಗಿರುವಂಥ 20 ಇಡ್ಲಿ ರೆಡಿ ಆಯಿತು. ನಾವು ತೊಗೊಂಡಿರೋದು ಬರೀ ಒಂದು ಚಿಕ್ಕ ಕಪ್ಪಿನಿಂದ ಒಂದೇ 1 ಕಪ್ ರವಾ ಬಂಧುಗಳೇ. ಇಷ್ಟೊಂದು ಇಡ್ಲಿ ಆಗಿದೆ ನೋಡಿ, ಸೂಪರ್ ಅಲ್ವಾ ಬಂಧುಗಳೇ. ನೋಡ್ರಿ, ಇವಾಗ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಇಡ್ಲಿ ರೆಡಿ ಆಯಿತು. ಇದು ಒಂದು 2 ನಿಮಿಷ ವೇಟ್ ಮಾಡಿಬಿಟ್ಟು ನಂತರ ಇದನ್ನು ತೆಗಿಬೇಕು. ಯಾಕಂದರೆ ತುಂಬ ಬಿಸಿ ಇರುವಾಗ ತೆಗೆದ್ರೆ ಏನಾಗುತ್ತೆ, ತುಂಬ ಸ್ಮೂತ್ ಆಗಿರುತ್ತೆ ಅಲ್ವಾ, ಮೆತ್ತಗಿರುತ್ತೆ, ಬ್ರೇಕ್ ಆಗುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾಗೋರಿಗೆ ವೇಟ್ ಮಾಡಿಬಿಟ್ಟು ತೆಗಿರಿ ಬಂಧುಗಳೇ, ಸೂಪರ್ ಆಗಿ ಬರುತ್ತೆ. ನೋಡಿದ್ರಲ್ವ ಯಾವ ರೀತಿ ಮಾಡಬೇಕು ಅವಲಕ್ಕಿ ಇಡ್ಲಿ ಅಂತ ಅರ್ಥ ಆಯ್ತಲ್ವಾ. ಎಲ್ಲ ಮಸಾಲೆ ಹಾಕಿ ಮಾಡಿದ್ದೀವಿ, ಸೂಪರ್ ಆಗಿರುತ್ತೆ ಬಂಧುಗಳೇ. ಬೇಕು ಅಂದರೆ ನಿಮಗೆ ಇಷ್ಟವಾದ ಚಟ್ನಿ ಮತ್ತು ಗಟ್ಟಿ ಮೊಸರಿನೊಂದಿಗೆ ಸರ್ವ್ ಮಾಡಿ ಒಂದ್ಸಾರಿ ತಪ್ಪದೆ ಟ್ರೈ ಮಾಡಿಕೊಂಡು ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡಿ. ಇವಾಗ ಓಪನ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಸೂಪರ್ ಆಗಿರುತ್ತೆ, ಮೆತ್ತಗಿರುತ್ತೆ, ಸಖತ್ತಾಗಿರುತ್ತೆ ಬಂಧುಗಳೇ. ನಾವು ಎಲ್ಲ ಮಸಾಲೆ ಹಾಕಿ ಮಾಡೋದ್ರಿಂದ ಆಹಾ ಸೂಪರ್ ಎಕ್ಸಲೆಂಟ್ ಟೇಸ್ಟ್ ಇದೆ ಬಂಧುಗಳೇ. ಇದನ್ನ ನೋಡಿದರೆ ನಿಮ್ಗೆ ಇವಾಗಲೇ ಮಾಡಬೇಕು ಅನ್ಸುತ್ತಲ್ವಾ. ಒಂದೇ 1 ಕಪ್ ರವಾ, ಮೊಸರು ಇದ್ದರೆ 1 ಕಪ್ ಅವಲಕ್ಕಿ ಇದ್ರೆ ಇವತ್ತೇ ಮಾಡಿ ನೋಡ್ಕೊಂಡ್ಬಿಟ್ಟು ಹೇಗಿತ್ತು ಅಂತ ತಿಳಿಸಿ ಬಂಧುಗಳೇ. ಇವಾಗ ನೋಡಿ, ನಾನು ಹಾಗೇ ಕೂಡ ತಿಂದು ತೋರಿಸ್ತಾ ಇದ್ದೀನಿ, ಸಖತ್ತಾಗಿರುತ್ತೆ ಬಂಧುಗಳೇ. ಹೇಗೆ ಮಾಡಬೇಕು ಅಂತ ಅರ್ಥ ಆಯ್ತಲ್ವಾ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸೋಣ, ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.